ಯಾಕಂದ್ರೆ ಒಂದು ಕಾಲಕ್ಕೆ ಹೋರಾಟಗಳು ಬೀದಿಗಿಳಿದು ಹೋರಾಟ ಮಾಡಿದಾಗ ಒಂದು ಏನೋ ಯಶಸ್ಸು ಆಗ್ತಿತ್ತು. ಗಾಂಧಿಯವರ ಅಸಹಕಾರ ಚಳವಳಿ ಅಂತ ವಿಷಯ ತೆಗೆದುಕೊಂಡು ಹೋರಾಟ ಮಾಡಿದರೆ ಸಾಧ್ಯ ಆಗ್ತಿತ್ತು. ಇವತ್ತು ಅದೆಲ್ಲ ಸಾಧ್ಯ ಇಲ್ಲ. ಯಾಕೆ ನಿರಂತರ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಗಾಂಧೀಜಿಯವರ ಹೆಜ್ಜೆಯಲ್ಲಿ ಹೆಜ್ಜೆಟ್ಟು ರೈತರು ಮಾಡಿದಂಥ ಹೋರಾಟ ಕೊನೆಗೆ ಏನಾಯಿತು? ಹಿಂದೆ ತಗೊಂಡಿದ್ದಾರೆ, ರದ್ದು ಮಾಡಿಲ್ಲ. 3 ಕಾರ್ಯ ಕಾನೂನು, ರೈತ ವಿರೋಧಿ, ಕೃಷಿ ವಿರೋಧಿ ಕಾನೂನು. ಈವನ್ ನಮ್ಮ ಕರ್ನಾಟಕದ ನಾವೇನು ಸಮಾಜವಾದಿ ಕರ್ಕೊಳ್ತೀವಿ, ಸಿದ್ದರಾಮಯ್ಯನವರು ಅಷ್ಟೇ ಆಗಿ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲೇ OBC ಮತ್ತು ಸಮಾಜವಾದಿ ರೈತರಲ್ಲಿ ಮಾತಾಡೋವಂಥ ರಾಹುಲ್ ಗಾಂಧಿಯವರು ಸಹಿತ ಆ ಕಾನೂನು 3 ಕಾರ್ಯ ಕಾನೂನುಗಳನ್ನು ರದ್ದು ಮಾಡಿಲ್ಲ. ಅದೇ ಧರ್ಮಸ್ಥಳದ ಬಗ್ಗೆ ಕಳೆದ 3-4 ದಶಕಗಳಿಂದ 1979ರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿನವರೆಗೂ ನಿಲ್ತಾನೆ ಇಲ್ಲ. ಆದಂಥ ಹಿಂದಿನ ಅನೇಕ ಘಟನೆಗಳ ಮುಚ್ಚಿ ಹೋಗಿಬಿಟ್ಟಿದ್ದು. ವೇದವಲ್ಯದಾಗಿರ್ಬೋದು, ಯಮುನಾ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಪದ್ಮಲತಾ ಅವ್ರದ್ದಾಗಿರ್ಬೋದು, ಇನ್ನೂ ಅನೇಕರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅಲ್ಲಿ. ಅವೆಲ್ಲ ಮುಚ್ಚಿ ಹೋಗಿಬಿಟ್ಟಿದ್ದು ಇತಿಹಾಸ ಗರ್ಭದಲ್ಲಿ. ಸೌಜನ್ಯ ಕೇಸಿಂದಾಗೆ, ಅದರಲ್ಲೂ ಯೂಟ್ಯೂಬರ್ಗಳ ಸತತ ಪ್ರಯತ್ನದಿಂದಾಗಿ ಕಳೆದ 13 ವರ್ಷಗಳಿಂದ ಇವತ್ತು ಹೌದು ಬಾ ನಡೆದ ಅಘಟಿತ ಘಟನೆಗಳು ಅಸಂಖ್ಯಾತ ಆಗಿದ್ದಾವೆ. ಸಂಖ್ಯೆ ಇಲ್ಲ, ಅಸಂಖ್ಯೆ. ಅವೆಲ್ಲ ಹುಡುಕಬೇಕಾಗಿದೆ, ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಂದಿರ್ತದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ರಾಜು ಮೌರ್ಯ ಅಂತವರು, ಈಗ ಹೇಳಿದ ಕುಡ್ಲ ರಾಂಪೇಜ್ ಅಂತವರು, ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದರೆ ಇನ್ನು ಸೋಮನಾಥ್ ನಾಯಕರು, ಇನ್ನೂ ಅನೇಕ ಅವ್ರ ಜೊತೆಗಾರರು, ಇವರೆಲ್ಲರೂ ಒಟ್ಟು ಸಾಹಸಿಕವಾದಂಥ ಹೋರಾಟದಿಂದಾಗೆ ಇವತ್ತು ನಾವೆಲ್ಲ ಸತ್ಯ ಸ್ವರೂಪ ಬಂದಿದ್ದೀವಿ. ಯಾರೋ ಒಬ್ಬರು ಬಂದರು ಪಾಪ ಧೈರ್ಯ ಮಾಡಿ, ಒಬ್ಬ ಅಲ್ಲಿ ಹೆಣ ಉಜ್ಜುವಂಥ ವ್ಯಕ್ತಿ